ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಕಾಗಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದು ಯಾಕೆ ಬಿರುಕಾಗಿದೆ? ಬಸವರಾಜ ಬೊಮ್ಮಾಯಿ ಅವರ ಪ್ರಕಾರವಾಗಿ ಕಾಂಗ್ರೆಸ್ನ ವ್ಯವಹಾರಗಳ ಬೇಸರದಿಂದಾಗಿನೇ ಇವರೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಹೊರಗೆ ಹೋಗ್ತಿದ್ದಾರೆ, ನಿತೀಶ್ ಕುಮಾರ್ ಕಾಲು ಕೂಡ ಹೊರಗಿಟ್ಟಾಗೋಗಿದೆ. ಮುಂದೆ ಮತ್ತಷ್ಟು ಜನ ಹೊರಗೆ ಹೋಗ್ತಾರೆ. ಇಂಡಿಯಾ ಮೈತ್ರಿಕೂಟ ಇದೇನು ಹೆಚ್ಚು ದಿನ ಉಳಿಯಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇಂಡಿಯಾ ಅನ್ನುವಂಥ ಒಕ್ಕೂಟದ ಸಭೆ ಬೆಂಗಳೂರಿನಲ್ಲಿ ಮಾಡಿದ್ರು. ಅದು ಯಾವ ಗಳಿಗೆಯಲ್ಲಿ ಮಾಡಿದ್ರು? ಈಗಾಗಲೇ ಮಮತಾ ಬ್ಯಾನರ್ಜಿಯವರು ಒಡೆದು ಹೊರಗಡೆ ಹೋಗಿದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಅಖಿಲೇಶ್ ಯಾದವ್ ಹೋಗ್ತಾರೆ ಮತ್ತು ಕೇಜ್ರಿವಾಲ್ ಹೋಗ್ತಾರೆ. ಕೊನೆಯದಾಗಿ ಶರದ್ ಪವಾರ್ ಕೂಡ ಆಚೆ ಬರ್ತಾರೆ. ಆಗೋದೇ ಅಷ್ಟು. ಹಾಂ, ನಿತೀಶ್ ಕುಮಾರ್ಗಾಗಲೇ ಒಂದು ಕಾಲ ಹೊರಗಡೆನೇ ಇದೆ ಈಗಾಗಲೇ. ಹೀಗಾಗಿ ಇಂಡಿ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಆ ವಿರೋಧ ಪಕ್ಷದ ಮಿತ್ರ ಪಕ್ಷದವರೇ ಕಾಂಗ್ರೆಸ್ಸನ್ನು ನಂಬಕ್ತಾ ಇರಲ್ಲ. ಇವತ್ತು ಅಲ್ಲೇನಾದರೂ ಛಿದ್ರ ಆಗಿದ್ದರೆ ಕಾಂಗ್ರೆಸ್ ಪಕ್ಷದಿಂದನೇ, ಕಾಂಗ್ರೆಸ್ ಪಕ್ಷದ ವ್ಯವಹಾರದಿಂದ, ಕಾಂಗ್ರೆಸ್ ಪಕ್ಷದ ನಡತೆಯಿಂದ ಇವತ್ತು ಎಲ್ಲರೂ ಕೂಡ ಬೇಜಾರಾಗಿ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ಹೀಗಾಗಿ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಭವಿಷ್ಯ ಖಂಡಿತವಾಗೂ ಇಲ್ಲ. ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆದ ನಂತರ ಹಂಗೆ ಇಂಡಿಯಾ